ಶುಭೋದಯ ರೀ ಎಲ್ಲರಿಗೂ. ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮದ್ದೀನಿ. ಇವತ್ತಿನ ನನ್ನ ವ್ಲಾಗ್ ಹೆಂಗಿರ್ತದೆ ಅಂತ ಹೇಳಿ ನೋಡಂತ್ರೆ ಬರ್ರಿ. ನೋಡಿರಿ, ಸ್ವಲ್ಪನೂ ಬಿಸಿಲಿಲ್ಲ ಈ ಮನೆ. ಮಳೆ ರೀ, ಜಿಟ್ಟಿ ಜಿಟ್ಟಿ ಮಳೆ, ಜೋರು ಬರತ್ತಿಲ್ಲ ರೀ, ಜಿಟ್ಟಿ ಜಿಟ್ಟಿ ಮಳೆ ಬರ್ತೈತೆ ನೋಡ್ರಿ. ಇಲ್ಲಿ ಸ್ವಲ್ಪ ಚಹಾ ಮಾಡ್ಕೊಂಡಿದ್ದೆ ರೀ ಕುಡಿಯೋಕೆ. ಬೆಳಗ್ಗೆ ಪಲಾವ್ ಮಾಡ್ಬೇಕಂತ ಹೇಳಿ ಎಲ್ಲ ಐಟಮ್ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಗಜ್ರಿ, ಮೆಣಸಿನ್ಕಾಯಿ, ಆಲೂಗಡ್ಡೆ, ಬೀನ್ಸ್ ಅವನ್ನ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇವನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ, ಅಂದ್ರೆ ತೊಳ್ಕೊತೇನೆ ರೀ. ತೊಳ್ಕೊಂಡು ಪಲಾವ್ ಮಾಡ್ಕೊತೀನಿ ಬರ್ರಿ. ಈಗ ಪಲಾವ್ ಮಾಡತ್ತೇನೆ. ಈಗ ಒಂದೆರಡು ಕಾಳು ಮೆಣಸು ಅನ್ನತ್ತೇನೆ, ಕಾಳು ಮೆಣಸು, ಎರಡು ಪಲಾವಿಗೆ ಒಂದೆರಡು ಚಕ್ಕೆ ಹಾಕಿ, ಒಂದಿಷ್ಟು ಶೇಂಗಾ ರೀ, ಸಾಸಿವೆ, ಜೀರಿಗೆ, ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ತೀನಿ. ಉಳ್ಳಾಗಡ್ಡಿ ಗಟ್ಟಿನ ಡೌನ್ ಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆಗಿ ಒಂದು ಆಮೇಲೆ ಟೊಮೊಟೊ ಉಳಿದು ತರಕಾರಿ ಎಲ್ಲ ಹಾಕಿದ್ವಿ. ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಬೇಕಾಗಿತ್ತು ಈ ಪಲಾವು. ನನಗಲ್ಲ, ನಾನು ತಿಂತೇನೆ ರೀ, ಮತ್ತೆ ಮಾಡಿರ್ತಕ್ಕಂಥ ತಿನ್ನಬೇಕಲ್ರಿ. ನಿನ್ನೆ ಶುಕ್ರವಾರ ಇತ್ತು ರೀ, ಸಂತೆ ಮಾಡ್ಕೊಂಡಿದ್ರೆ ಎಲ್ಲ ತರಕಾರಿ ಇತ್ತು ರೀ, ಹಂಗಾಗಿ ತೊಗೊಂಡು ಬಂದಿದ್ರು ಅಂತ ಹೇಳ್ತಲ್ಲ. ಒಂದೆರಡು ಮೆಣಸಿನ್ಕಾಯಿ ರೀ, ದೊಡ್ಡ ಮೆಣಸಿನ್ಕಾಯಿ ಹಾಕಿನಲ್ರಿ, ಅದಕ್ಕೆ ಮೆಣಸಿನ್ಕಾಯಿ ಕಡಿಮೆ ಹಾಕಿದ್ದೆ ನಾನು. ಈಗ ಎಲ್ಲ ತರಕಾರಿನೂ ಹಾಕಿದ್ರೆ ಬೀನ್ಸು, ಆಲೂಗಡ್ಡೆ, ಆಮೇಲೆ ಗಜ್ರಿ ಎಲ್ಲ ತೊಳ್ಕೊಂಡ್ರಿ, ಕ್ಲೀನಾಗಿ ತೊಳ್ಕೊಂಡು ಹಾಕಿದ್ರಿ. ಪಲಾವ್ ಡಬ್ಬಿಗೆ ನಮ್ಮ ಪಾಪಗೆ ಡಬ್ಬಿಗೂ ಅಕ್ಕತ್ತಂತ ಹೇಳಿ ಪಲಾವ್ ಮಾಡತ್ತೇನೆ ರೀ. ಈಗ ನಾನು ಪಲಾವ್ ಪೂರ್ತಿ ರೆಡಿಯಾಗಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಯಾಕಂದ್ರೆ ಎರಡು ಮೊಬೈಲ್ ಒಳಗೂ ಚಾರ್ಜ್ ಇರಲಿಲ್ಲ ರೀ. ಹೀಗಾಗಿ ಮೊಬೈಲ್ ಚಾರ್ಜಿಗೆ ಹಾಕಿಬಿಟ್ಟಿವಿ. ಪೂರ್ತಿ ರೆಡಿಯಾಗಿದ್ದು ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ ನನಗೆ. ಶನಿವಾರ ಅಲ್ರಿ, ನಮ್ಮ ಪಾಪು ಸ್ಕೂಲಿಗೆ ಹೋಗಕ್ಕೆ ರೆಡಿ ಆಗ್ಯಾನ ನೋಡ್ರಿ. ಹಾಯ್ ಮಾಡಿ ಪಾಪ. ನಾನು ಚುನ್ಮರಿ ಮತ್ತು ಚಾ ಕುಡಿಯತ್ತಿದ್ದೆ ರೀ. ನಿನ್ನೆ ಶುಕ್ರವಾರ ಅಲ್ರಿ, ಇಲ್ಲಿ ಚುನ್ಮರಿ ಕರ್ದನ್ ಮಸ್ತ್ ಸಿಗ್ತಾವಂತ ತಿನ್ನತ್ತಿದ್ನಿ. ನಾನು ತಿಂತೇನೆ ಮಮ್ಮಿ ನಿನ್ನ ಜೊತೆ ಅಂತಂದು ತಿನ್ನತ್ತಾನ ರೀ. ಸ್ಕೂಲಿಗೆ ಹೋಗ್ತಾನೆ ರೀ ಈಗ ಅವ. ನಮ್ಮ ಮನೆಯವ್ರು ನೋಡ್ರಿ ಕುಂತಾರ, ಅವರು ಡ್ಯೂಟಿಗೆ ಹೊರ್ತಾರೆ ಈಗ. ವಿಡಿಯೋದಾಗ ನಾನು ತೋರಿಸ್ಬೇಡ ಅಂತಾರೆ ರೀ ಅವ್ರಿಗೆ ಒಂಥರ ಅನಿಸ್ತಂತ್ರಿ. ಯಾಕೋ ಸುಡ್ತೈತಪ್ಪ. ಸ್ಕೂಲಿಗೆ ಹೋಗ್ಕಂಡ್ರಿ ಈಗ ಪಾಪು. ಬರ್ರಿ ನೆಕ್ಸ್ಟ್ ಏನು ಮಾಡ್ತಾನೆ ಅಂತೇಳಿ ನೋಡೋಣ. ಮನೆಯವರು ಡ್ಯೂಟಿಗೆ ಹೊಂಟಾರ ನೋಡ್ರಿ. ಮಳೆ ಒಂದು ಭಾಳ ಐತಿ. ಇನ್ನು ಇಲ್ಲೇ ಬೆಳಗ್ಗೆನ ರೆಡಿಯಾಗಿ ನಿಂತಿದ್ರಿ ನಮ್ಮ ಪಾಪು. ನಾನು ಸ್ಕೂಲಿಗೆ ಕಳಿಸ್ಲಿಲ್ಲ ರೀ, ನಮ್ಮ ಮನೆಯವರು ಹೋದ್ರೆ. ಇವನ ಸ್ಕೂಲಿಗೆ ಯಾಕೆ ಕಳಿಸ್ಲಿಲ್ಲ ಅಂತಂದ್ರೆ ಮಳೆ ಭಾಳ ಐತ್ರಿ. ನಮಗೆ ಥಂಡಿಗೆ ತಡ್ಕೊಳಕ್ಕಾಗತ್ತಿಲ್ರಿಪ್ಪ. ಹಿಂಗೆ ಪಾಪ 3 ವರ್ಷದ ಮಗು ಹೆಂಗೆ ಕುಂದಿರ್ಬೇಕ್ರಿ ಥಂಡ್ಯಾಗ. ಸ್ವೆಟ್ರದು ಹಾಕಿ ಕಳಿಸ್ಬೋದ್ರಿ, ಆದರೂ ಭಾಳ ಅಂದ್ರೆ ಭಾಳ ಮಳೆ ಐತ್ರಿ. ಇಲ್ಲಿ ಸ್ವಲ್ಪನೂ ಬಿಸಿಲಿಲ್ಲ, ಇಲ್ಲ ಥಂಡಿನ ಭಾಳ ಐತ್ರಿ. ಅದಕ್ಕಾಗಿ ಇರ್ಲಿ ಬಿಡಪ್ಪ, ಅದು ಲಘುನ ಹೋಗಿ ಮತ್ತು 12 ಗಂಟೆಗೆ ಬರ್ಬೇಕ್ರಿ ಈಗ ಅಂತಂದು ಬಿಡಿಸಿದೆ ರೀ ನಾನು. ಇನ್ನು ನಮ್ಮ ಮನೆಯವರು ಲಘುನ ಬರ್ತೇನಂತಂದ್ರಿ. ಮಳೆ ಇರೋದಕ್ಕಾಗಿ ಕ್ರೆಷರ್ ಎಲ್ಲ ಬಂದದಾವಲ್ರಿ, ಅವ್ರಿಗೂ ಸೂಟಿ ಐತಿ, ಡ್ರೈವರ್ಗಳು ಬರತ್ತಿಲ್ಲಲ್ರಿ. ಅದಕ್ಕಾಗಿ ನಾನು ಅಡುಗೆ ಮಾಡೋದು ಹಿಡ್ದಿದ್ನಲ್ರಿ, ಮತ್ತು ಕ್ರೆಷರ ಬಂದದ ಅಂದ್ಮ್ಯಾಗ ಅವರು ಬರೋದಿಲ್ಲರಿ. ಹೀಗಾಗಿ ನಂದು ಅಡುಗೆ ಮಾಡೋದು ಬಂದಾಗೈತೆ ರೀ. ಈಗ ನಮ್ಮ ಮನೆಯವರು ಮನೆಗೆ ಬರ್ತೇನಂತಂದ್ರೆ ಅದಕ್ಕೆ ಚಪಾತಿ ಮತ್ತು ಸೌಂತಿಕಾಯಿ ಪಲ್ಯ ಮಾಡಿದ್ರಾತಂತ ಹೇಳಿ ಮಾಡತ್ತೇನೆ ರೀ. ಪಲ್ಯ ಮಾಡಿದೆ ರೀ, ಸೌಂತಿಕಾಯಿ ಪಲ್ಯ ಮಾಡಿ ಚಪಾತಿ ಮಾಡತ್ತೇನೆ ರೀ. ಈಗ ಥಂಡ್ಯಾಗ ಬಿಸಿ ಬಿಸಿ ಚಪಾತಿ ಅದು ರೀ. ಊಟ ಮಾಡೋ ಮುಂದೆ ಸಿಗ್ತೇವಂತ ಬರ್ರಿ. ಚಪಾತಿನೂ ಅದು ಇವತ್ತಿನ ಮಧ್ಯಾಹ್ನ ಊಟ ಹಿಂಗೈತಿ. ಕೆಂಪು ಖಾರ, ಸೌಂತಿಕಾಯಿ ಪಲ್ಯ, ಮಡಕೆ ಕಾಳು, ಮೂಲಂಗಿ ಸೊಪ್ರಿ ಊಟ ಮಾಡಾಕತ್ತೇವಿ. ಬರ್ರಿ ಊಟ ಮಾಡಿ ಸಿಗ್ತೇನಂತ. ಇವಂಗ ತಂಡ ಇದು ಜಳ ಆಗತ್ತಂತ್ರಿ, ಅದಕ್ಕೆ ಹಂಗೆ ಕೇಳ್ದಾನ್ರಿ. ನಮಗೆ ತಂಡ ಎತ್ತಂದ್ರೆ ಜಳ ಆಗತ್ತಂತ ಫ್ಯಾನ್ ಹಚ್ಕೊಂಡಿದ್ದ. ಅವನು ಊಟ ಮಾಡತ್ತೇನೆ ರೀ. ಊಟ ಮಾಡೇ ಸಿಗ್ತೇವಂತ ಬರ್ರಿ. ಬಾಂಡೆ ಅದಾವ್ರಿ, ಬಾಂಡೆ ತಿಕ್ಕುದಂದ್ಲೇ ನನಗರ ದೊಡ್ಡ ಟೆನ್ಷನ್ ಆಗತೈತ್ರಿ. ಈಗ ಮಳೆ ಟೈಮ್ ನೋಡ್ರಿ 7 ಗಂಟೆ ಆಗೈತಿ. ಈಗ 7 ಗಂಟೆ ಆದರೂ ಇನ್ನೂ ಮಳೆ ಬಿಟ್ಟಿಲ್ರಿ. ಬಟ್ಟೆ ತೊಳೆದು ಹಾಕಿದ್ದು ಅದಾವ್ರಿ, ಅವ್ನು ಹಂಗೆ ಇಟ್ಟೆ ನೀರು ಬಸ್ಯಾಕಂತ ಹೇಳಿ. ಯಾಕಂದ್ರೆ ಹೊರಗೆ ಹಾಕಕ್ಕಂತೂ ಆಗೋದಿಲ್ಲ ರೀ, ಕಿಟಕಿ ಒಳಗೆ ಹಾಕ್ತೇನೆ. ಹಗ್ಗ ಕಟ್ ಅಂತ ಹೇಳತ್ತೀನಿ ರೀ, ಒಳಗೆ ಹಗ್ಗ ಅಂತೂ ಕಟ್ಟವಲ್ರಿ.
ಬಾಂಡೆದೆಲ್ಲ ತಿಕ್ಕೇನ್ರಿ ಇವನಷ್ಟು ದಬ್ಬ ಹಾಕ್ಬೇಕಿತ್ತು. ಬಟ್ಟೆ ಕಾಣಿಸ್ತಿರ್ಬೋದು ರೀ ನಿಮಗೆ ನೋಡ್ರಿ, ಇಲ್ಲೇ ಬಟ್ಟೆ ತೊಳೆದು ಹಾಕಿದ್ದು ಹಂಗೆ ಅದಾವು. ಬಟ್ಟೆವನ್ನ ಹಾಕ್ಬೇಕ್ರಿ. ಈಗ ಸಂಜಿಗೆ ಅಡ್ಗೆ ಮಾಡ್ತೇನೆ ರೀ, ಅನ್ನ ಮಾಡ್ತೇನೆ, ಸ್ವಲ್ಪ ಸಾಂಬಾರು ಮಾಡ್ತೇನೆ ರೀ. ಸಂಜೆ ದೀಪ ಅಂತೂ ಹಚ್ಚಿದ್ದೈತ್ರಿ. ಈಗ ಉದಿನ ಕಡ್ಡಿನೂ ಬೆಳಗೈತಿ. ಬರ್ರಿ ಈಗ ರೈಸ್ ಮಾಡ್ಕೊಂಡು ಸಾಂಬಾರು ಮಾಡ್ತೇನೆ. ಸ್ವಲ್ಪ ಅನ್ನ ಸಾರು ಮಾಡಿದ್ದೀರಿ. ನನಗಂತೂ ಥಂಡಿಗೆ ನಿಂದ್ರಾಕ ಹೋಗತ್ತಿಲ್ಲ, ಕುಂದ್ರಾಕ ಹೋಗತ್ತಿಲ್ಲ. ಲಾಗ್ ಎಡಿಟು ಮಾಡೋದಿಲ್ಲ ರೀ. ಈಗ ಗಪ್ನ ಹೋಗಿ ಮಕ್ಕೋತೇನೆ ರೀ. ಊಟ ಅಂತೂ ಬ್ಯಾಡಾಗೆ ಬಿಟ್ಟತ್ತಿ. ಈಗ ನನಗೆ ಥಂಡಿಗೆ ಊಟ ಮಾಡೋಕ್ಕೂ ಮನಸ್ಸಾಗತ್ತಿಲ್ಲ ರೀ. ಮಸ್ತಾಗೆ ಮಕ್ಕೊಂಡು ನಿದ್ದೆ ಮಾಡಿ ಬೆಳಗ್ಗಿನ ಲಾಗ್ ಮಾಡ್ತೇನಂತ ರೀ. ಬೆಳಗ್ಗಿನ ಲಾಗು ಎಡಿಟ್ ಮಾಡಿ ಹಾಕ್ತೇನಂತ. ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಆಯ್ತು ರೀ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್.